ನಮಸ್ಕಾರ. ನಾನು ನಿಮ್ಮ ವಿಜಯಕುಮಾರ್ ನಾತೆ, ವಕೀಲರು ಹಾಗೂ ಸದಸ್ಯರು, ಗ್ರಾಮ ಪಂಚಾಯತ್ ದುಬುಲ್ಗುಂಡಿ. ನಾನು ಇವತ್ತಿನ ದಿವಸ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ಳೋದೇನೆಂದರೆ, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀದರ್ ಹಾಗೂ ನಮ್ಮ DYSP ಮುನಾಬಾದ್ ಮತ್ತು ವೃತ್ತ ನಿರೀಕ್ಷಕರು ಹಾಗೂ ಆರಕ್ಷಕ ಉಪನಿರೀಕ್ಷಕರು ಹಳಿಕೆಡ್ ಬಿ ಸಾಹೇಬ್ರೆ, ನನ್ನ ಕಳಕಳಿಯ ಮನವಿ ತಮ್ಮಲ್ಲಿ. ನಾನು ನಿನ್ನೆ ರಾತ್ರಿ 9:30 ಗಂಟೆಗೆ ದುಬುಲ್ಗುಂಡಿ ಗ್ರಾಮದಿಂದ ಖಡಕ್ಚುಂಚೋಳಿ ಕ್ರಾಸ್ ನನ್ನ ಆಫೀಸಿಗೆ ಹೋಗಿ ಬರುವಾಗ ನನ್ನ ಹಿಂದೆ ಪ್ರತಿ ಕ್ಷಣ ಮಾಹಿತಿ ಕಲೆ ಹಾಕಿ ನನ್ನ ಹಿಂಬಾಲಿಸಿಕೊಂಡು ಮುಗನೂರು ಕ್ರಾಸ್ದಿಂದ ದುಬುಲ್ಗುಂಡಿ ಗ್ರಾಮದ ತ್ರಿಮೂರ್ತಿ ಸರ್ಕಲ್ ಹತ್ತಿರ ಅಲ್ಲಿಂದ ಫಾಲೋಅಪ್ ಮಾಡಿ ನನಗೇನಂದ್ರೆ ಬಂದು ಅಟ್ಯಾಕ್ ಮಾಡ್ಲಾಕ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ಭೋಜಗುಂಡಿ ಅವ್ರ ಜೊತೆ 7-8 ಜನ ಇದ್ದರು. ಅದರಲ್ಲಿ 2-3 ಗ್ರಾಮ ಪಂಚಾಯತ್ ಸದಸ್ಯರಿದ್ದರು. ಅವ್ರು ಬಂದು ನನ್ನ ಕಾರಿಗೆ ಬಂದು ಅವ್ರ ಹತ್ರ ಎಲ್ಲ ಆಯುಧಗಳಿದ್ದು, ತಲ್ವಾರ್, ಚಾಕು, ಇನ್ನಿತರ ಸಾಮಗ್ರಿ ತೆಗೆದುಕೊಂಡು ನನ್ನನ್ನು ಕೊಲೆ ಮಾಡುವ ಸಂಚು ರೂಪಿಸಿಕೊಂಡು, ನಾನು ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾರಣ ಏಕೆ ಆ ಥರ ಮಾಡ್ತಾ ಇದ್ದಾರೆ ಅಂದ್ರೆ, ನಾನು ದುಬುಲ್ಗುಂಡಿ ಗ್ರಾಮದ 4 ಕೋಟಿ ಗ್ರಾಮ ಪಂಚಾಯತ್ ಅವ್ಯವಹಾರ ತನಿಖೆ ಮಾಡಿ ಅಂತೇಳಿ ನಾನು ದೂರು ಕೊಟ್ಟಿದ್ದೀನಿ. ಆ ದೂರು ಕೊಟ್ಟ ದಿನದ 4 ದಿವಸ ನಂತರ ಹಿಡಿದು ನನಗೆ ಇದೇ ರೀತಿ ತೊಂದರೆ ಕೊಡ್ತಾ ಇದ್ದಾರೆ. ನಾನು ಹೋಗುವಾಗ ಬರುವಾಗ ನನಗೆ ಕಾರ್ ಫಾಲೋಅಪ್ ಮಾಡೋದು, ನಾನು ಹೋಗುವಾಗ ನನ್ನನ್ನು ಹಿಂಬಾಲಿಸ್ಕೊಂಡು ಪ್ರತಿ ಕ್ಷಣದಲ್ಲೂ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ. ಸಾಹೇಬ್ರೆ, ನನ್ನ ಆತ್ಮ ರಕ್ಷಣೆಗಾಗಿ ನಾನು ದಿನಾಂಕ 5/4/2025 ನನಗೆ ಜೀವ ಬೆದರಿಕೆ ಇದ್ದು ಪೊಲೀಸ್ ರಕ್ಷಣೆ ನೀಡಿ ಅಂತ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ದೂರು ಕೊಟ್ಟಿದ್ದೆ. ಇಲ್ಲಿವರೆಗೆ ನನಗೂ ರಿಪ್ಲೈ ಬಂದಿಲ್ಲ. ನಾನು ಅದೇ ನಿನ್ನೆ ದಿವಸ ನನಗೆ ಜೀವ ಬೆದರಿಕೆ ಇದ್ದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇತರರಿಂದ ಕಾರಣ ಅವರ ಅವ್ಯವಹಾರ ತನಿಖೆ ಈಗಾಗಲೇ ಕಮಿಟಿ ಕುಂತಿದೆ. ಆ ತನಿಖೆಗೆ ನಾನು ಸ್ಥಳ ಪರಿಶೀಲನೆಗೆ ಹೋಗುವಾಗ ನನಗೆ ಪೊಲೀಸ್ ರಕ್ಷಣೆ ಕೊಡಿ, ಸರ್ಕಾರದ ನಿಯಮದಂತೆ ನಾನು ಸರ್ಕಾರಕ್ಕೆ ಹಣ ಕಟ್ಟಲು ನಾನು ಬದ್ಧನಿದ್ದೇನೆ, ನಾನು IT ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥ ಪೇಯರ್ ಆಗಿದ್ದೇನೆ, ಸಲುವಾಗಿ ನನ್ನ ಸ್ವಂತ ಬಿಸ್ನೆಸ್ ಇದೆ. ನಾನು ಗ್ರಾಮ ಪಂಚಾಯತಿಯ ಅವ್ಯವಹಾರ ತನಿಖೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ವಿರುದ್ಧ ಕೆಲ ಸದಸ್ಯರು ನನ್ನನ್ನು ಕೊಲೆ ಮಾಡುವ ಸಂಚು ರೂಪಿಸಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಈ ಹಿಂದೆ ಹೊನ್ನಿಕೇರಿ ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅದೇ ರೀತಿ ನನ್ನನ್ನು ಸಂಚು ಮಾಡಿ ನನ್ನ ಕೊಲೆ ಮಾಡುವ ಉದ್ದೇಶದಿಂದ ರಾತ್ರಿ ನನ್ನನ್ನು ಅಟ್ಯಾಕ್ ಮಾಡಿದ್ದಾರೆ. ನಾನು ಅವರ ಕೈಗೆ ಸಿಗದೆ ನನ್ನ ಗಾಡಿಗೆ ಬಂದು ಧಕ್ಕಿ ಹೊಡೆದು ಈ ಥರ ಇಲ್ಲೆಲ್ಲ ಡಾಪ್ ಹಾಕಿದ್ದಾರೆ. ಅವ್ರ ಕೈಯಲ್ಲೆಲ್ಲ ಆಯುಧಗಳಿದ್ದು ನಿಲ್ಲಿಸಿ ಗಾಡಿ ಅಂತೇಳಿ ನನಗೆ ಅಡ್ಡಗಟ್ಟಿ, ಆದರೆ ನಾಗರಾಜ್ ಭೋಜಗುಂಡಿ ಅವ್ರ ಜೊತೆಯಲ್ಲಿ 7 ಜನ ಇದ್ದರು. ಅವರೆಲ್ಲರನ್ನು ತನಿಖೆಗೆ ಒಳಪಡಿಸ್ರಿ, ನನಗೆ ಸೂಕ್ತ ರಕ್ಷಣೆ ಕೊಡ್ರಿ ಸಾಹೇಬ್ರೆ. ಅದನ್ನೆಲ್ಲ ಬಿಟ್ಟು ಹೋರಾಟ ಮಾಡುವವರ ವಿರುದ್ಧ ಸುಳ್ಳು ಪ್ರಕರಣ ಮಾಡ್ಲಿಕ್ಕೆ ಈಗಾಗಲೇ ನೀವೆಲ್ಲ ಸಂಚು ರೂಪಿಸಿರಿ. ನಿಮ್ಮ ಸಂಚಿಗೆ ನಾನು ಹೆದರುವ ವ್ಯಕ್ತಿ ಅಲ್ಲ, ನಾನು ಕಾನೂನು ತಿಳಿದಂಥ ವ್ಯಕ್ತಿ ಇದ್ದೀನಿ. ನೀವು ಯಾವುದೇ ರೀತಿ ನನ್ನ ಮೇಲೆ ಸಂಚು ರೂಪಿಸಿದ್ರೆ ಅದಕ್ಕೆ ಪೊಲೀಸ್ ಇಲಾಖೆ ಇದೆ, ಸೂಕ್ತವಾದ ತನಿಖೆ ಮಾಡಿ ಸಾಹೇಬ್ರೆ. ನಾನು ಯಾರ ಮೇಲೆ ಗಾಡಿ ಹಾಕ್ತಕ್ಕಂಥ ವ್ಯವಸ್ಥೆ ನಾನು ಮಾಡೋದಿಲ್ಲ. ನನ್ನನ್ನೇ ಕೊಲೆ ಮಾಡುವ ಉದ್ದೇಶದಿಂದ ಮಾರಕಾಸ್ತ್ರಗಳು ತೆಗೆದುಕೊಂಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆ ಟೈಮಿನಲ್ಲಿ, ನೀವು ನೋಡಿ ಆ ಟೈಮ್ನಲ್ಲಿ ಲೊಕೇಶನ್ ಚೆಕ್ ಮಾಡಿ, ಅವ್ರ ನಂಬರ್, ಅವ್ರ ಜೊತೆ ಯಾರ್ಯಾರಿದ್ರು ಕಾಂಟ್ಯಾಕ್ಟ್ ಮಾಡಿ. 9:30 10:30 11 ಗಂಟೆ ತನಕ ಅವ್ರ ಲೊಕೇಶನ್ ಚೆಕ್ ಮಾಡಿ ಸಾಹೇಬ್ರೆ. ಅವ್ರು ನನ್ನನ್ನು ಯಾವ ರೀತಿ ಸಂಚು ರೂಪಿಸ್ತಾ ಇದ್ದಾರೆ. ಅದರಿಂದ ನಾನು ಈ ರೀತಿ ಆಗ್ತಾ ಇರೋದ್ರಿಂದ ನನ್ನ ಕುಟುಂಬ ಭಯಭೀತವಾಗಿದೆ. ನನ್ನ ಕುಟುಂಬ, ನನಗೆ ಏನಾದರೂ ತೊಂದರೆ ಆದರೆ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಹೊಣೆ ಆಗ್ತದೆ. ಯಾಕಂದ್ರೆ ನನ್ನ ಜೀವಕ್ಕೆ ತಾವು ರಕ್ಷಣೆ ಕೊಡಿ, ಸರ್ಕಾರದ ನಿಯಮದಂತೆ ನಾನು ಸರ್ಕಾರಕ್ಕೆ ಹಣ ಕಟ್ಟಲು ಬದ್ಧರಿದ್ದೇನೆ. ನನಗೆ ಪೊಲೀಸ್ ಬಂದೋಬಸ್ತ್ ಕೊಡಿ, ನನ್ನ ಜೀವ ರಕ್ಷಣೆ ಮಾಡಿ, ನನ್ನ ಕುಟುಂಬ ರಕ್ಷಣೆ ಕೊಡಿ, ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಿ ಸಾಹೇಬ್ರೆ. ಯಾಕಂದರೆ ನಾನು ಬಹುಕೋಟಿ ಹಗರಣ ಬೆಳಕಿಗೆ ತಂದು ನಾನೊಬ್ಬ ಸದಸ್ಯನಾಗಿ ಭಾರತ ದೇಶದ ಪ್ರತಿಯೊಂದು ಪ್ರಜೆಗೆ ಕೇಳುವ ಹಕ್ಕಿದೆ. ಇವರು ಅವ್ಯವಹಾರ ತನಿಖೆ ಮಾಡಲು ಕೇಳಿದ್ರೆ ಈ ಥರ ಮಾಡ್ತಾ ಇದ್ದಾರೆ. ಇದು ಭಾರತ ದೇಶ ಇದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಧ್ಯಕ್ಷರೇ. ಸಲುವಾಗಿ ನನ್ನ ಮೇಲೆ ಯಾವುದೇ ರೀತಿಯ ಸುಳ್ಳು ಆರೋಪಗಳನ್ನು ಮಾಡಬೇಡಿ. ನೀವು ಮಾಡಿದ್ದು ಅವ್ಯವಹಾರ ತನಿಖೆ ಮಾಡ್ಲಿಕ್ಕೆ ನಾ ಆಗ್ರಹ ಮಾಡಿದ್ದು ಸತ್ಯ. ನಿಮ್ಮ ತನಿಖೆ ಮಾಡಿಸಲು ನನಗೆ ಸ್ಥಳಕ್ಕೆ ಹೋಗ್ಬಿಡಲ್ಲ ಅಂತ ವ್ಯವಸ್ಥೆ ನೀವು ಮಾಡಿದ್ರಿ ಸಾಹೇಬ್ರೆ.
ಅಧ್ಯಕ್ಷರೇ. ಅದ್ರ ಸಲುವಾಗಿ ನೀವು ನಿಮ್ಮೊಂದು ಕಿವಿ ಮಾತನ್ನ ಹೇಳ್ತೀನಿ, ನನ್ನ ತನಿಖೆಗೆ ಅಧಿಕಾರಿಗಳ ಜೊತೆ ಹೋಗಲು ನೀವು ಯಾವುದೇ ರೀತಿ ತೊಂದರೆ ಕೊಟ್ರ ಮತ್ತು ನನ್ನ ಕುಟುಂಬಕ್ಕೆ ನನಗೂ ಯಾವುದೇ ಆತ್ಮಕ್ಕೆ ನನಗೆ ಯಾವುದೇ ರೀತಿ ತೊಂದರೆ ಕೊಟ್ಟರೆ ನೀವೇ ಕಾರಣ ಆಗ್ತೀರಿ. ರಾತ್ರಿಯೂ ಕೂಡ ನೀವೆಲ್ಲ ನನಗೆ ಹುಡಿಯೋಕೆ ಬಂದಿದ್ರಿ. ನನಗೆ ಬೆನ್ನತ್ತಿದಾಗ ನಾನು ಮನೆಗೆ ಹೋದಾಗ ನೀವೆಲ್ಲ ಗುಂಪು ಕಟ್ಟಿಕೊಂಡು ಅನೇಕ ಜನ 1:30-2 ಗಂಟೆ ತನಕ ನನ್ನ ಫಾಲೋಅಪ್ ಮಾಡಿದ್ರಿ ಸಾಹೇಬ್ರೆ, ಅಧ್ಯಕ್ಷರೇ. ಆದ್ದರಿಂದ ಅವರ ವಿರುದ್ಧ ಅಧ್ಯಕ್ಷರು ಇದಕ್ಕೆಲ್ಲ ನೇರ ಹೊಣೆ. ಅವ್ರ ಜೊತೆ ಯಾರ್ಯಾರಿದ್ರು ತಮಗೆಲ್ಲ ಗೊತ್ತಿದೆ. ಅವರೆಲ್ಲರೂ ನಮ್ಮ ಜಾತಿ ನಡ ಜಗಳ ಹಚ್ಚಬೇಡಿ ಅಧ್ಯಕ್ಷರೇ. ನಿಮ್ಮ ದಯಮಾಡಿ ಹೇಳ್ತೀನಿ, ನಾನು ನ್ಯಾಯಯುತವಾದಂಥ ಬೇಡಿಕೆ ಇದೆ. ನೀವೇನದ ಅವ್ಯವಹಾರ ಮಾಡಿದ್ರಿ, ಆ ತನಿಖೆ ಮಾಡ್ತಕ್ಕಂಥ ಕೆಲಸ ಮಾಡಿಸಿ ಅಂತೇಳಿ ನಂದು ಹೋರಾಟ ಇದೆ. ನಾನು ಹೋರಾಟ ಹತ್ತಿಕ್ಕಲು ನೀವೆಲ್ಲ ಮಾಡ್ತಾಯಿದ್ರಿ. ಈ ಸಂಚುಗೆ ನಾನೇ ಹೆದರುವುದೇ ಅವಶ್ಯಕತೆ ಇಲ್ಲ. ನನ್ನ ಜೊತೆ ಪೊಲೀಸ್ ಇಲಾಖೆ ನನಗೆ ಸಹಕಾರ ನೀಡ್ತದೆ. ನನ್ನ ಕುಟುಂಬಕ್ಕೆ ತಾವು ನ್ಯಾಯ ಕೊಡಿಸ್ತೀರಿ. ಮತ್ತು ನನಗೆ ಏನಾರ ಒಂದು ವೇಳೆ ಜೀವಕ್ಕೆ ಅಪಾಯ ಆದ್ರೆ ಅವರ ಅಧ್ಯಕ್ಷರು ಮತ್ತು 7 ಜನ ಏನು ಸದಸ್ಯರು ಇದ್ದಾರೆ ಅವರೇ ನೇರ ಹೊಣೆಗಾರರು. ನನ್ನನ್ನು ಕೊಲೆ ಮಾಡುವ ಸಂಚು ರೂಪಿಸಿದ್ದಾರೆ. ರಾತ್ರಿನೇ ಅವ್ರ ಕೈಯಲ್ಲಿ ಸಿಕ್ಕಿದ್ರೆ, ನಾನು ಗಾಡಿ ಒಂದು ವೇಳೆ ನಿಲ್ಲಿಸಿದರೆ ನನಗೆ ರಾತ್ರಿನೇ ಕೊಲೆ ಮಾಡ್ತಿದ್ರು. ಅದ್ರ ಸಲುವಾಗಿ ನಾನು ಮನೆಗೆ ಹೋದಾಗ ಅವರು ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ಅಂಥೇಳಿ PSI ಅವರವರಿಗೆ ದೂರು ಕೊಟ್ಟಿದ್ದಾರೆ. ಆ ದೂರಿಗೆ ನಾನು ಪ್ರತಿ ದೂರು ಕೊಡೋಕೆ ರೆಡಿ ಇದ್ದೀನಿ. ನನಗೆ ಮಾಡಿದ್ದು ಸತ್ಯ ಇದೆ. ನಾನು ಒಬ್ಬನ ಅವ್ರಿಗೆ ಹೊಡ್ಯೋಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಕೊಲೆ ಮಾಡ್ತಕ್ಕಂಥ ಸಂಚು ರೂಪಿಸಿದ್ರು. ಅವ್ರಿಗೆ ಏನದಂದ್ರೆ ತಪ್ಪಿಸ್ಕೊಂಡು ಹೋದೆ. ಅದ್ರ ಸಲುವಾಗಿ ನೀವೆಲ್ಲ ಜಿಲ್ಲಾಡಳಿತದ ಮಾನ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ನಾನು ಕಳಕಳಿ ಮನವಿ, ನನ್ನ ಆತ್ಮರಕ್ಷಣೆಗಾಗಿ ಒಂದು ಅಂಗರಕ್ಷಕರನ್ನು ನೇಮಕ ಮಾಡಿಸ್ಕೊಡಿ ಸಾಹೇಬ್ರೆ. ನಾನು ಸರ್ಕಾರಕ್ಕೆ ಏನಾದ ದುಡ್ಡು ಕಟ್ಟಕ್ಕೆ ನಾನು ರೆಡಿ ಇದ್ದೀನಿ. ಆ ತನಿಖೆ ಮುಗಿಯುವವರೆಗೆ ನಂಗೆ ನ್ಯಾಯಯುತವಾಗಿ ನನಗೆ ನ್ಯಾಯ ಕೊಡಿಸಿ. ಆ ಸರ್ಕಾರದ ಹಣ ಸರ್ಕಾರಕ್ಕೆ ಹೋಗಲಿ. ಅವ್ಯವಹಾರ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ನಾನು ಆಗ್ರಹವಾಗಿರ್ತದೆ. ನನ್ನ ಇಷ್ಟೊಂದು ಮನವಿ ಮಾಡ್ಕೋತೀನಿ. ಜೈ ಹಿಂದ್, ಜೈ ಕರ್ನಾಟಕ.